ಬಳ್ಳಾರಿಯಲ್ಲಿ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಮೊದಲು ಬ್ರೇಕಿಂಗ್ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ನಿನ್ನೆ ಗುಂಡಿನ ದಾಳಿಯಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದ. ಯಾರದ್ದೋ ಪ್ರತಿಷ್ಠೆಗೆ, ಯಾರದ್ದೋ ರಾಜಕೀಯ ಹಿತಾಸಕ್ತಿಗೆ ಒಬ್ಬ ಬಲಿಯಾಗಿದ್ದ. ವಾಲ್ಮೀಕಿ ಬ್ಯಾನರ್ ವಿಚಾರವಾಗಿ ಬಳ್ಳಾರಿಯಲ್ಲಿ ತೀವ್ರ ಸಂಘರ್ಷ ನಡೆಯಿತು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿ ಖಾನ್, ದಮ್ಮೂರ್, ಶೇಖರ್ ಸೇರಿ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಾಲ್ಮೀಕಿ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆರಂಭವಾಗಿತ್ತು. ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಲ್ಲು ತೂರಾಟ ಮಾಡಿದ್ರು. ಇತ್ತ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಕೂಡ ಹಾರಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಒಬ್ಬ ಅಮಾಯಕನ ಬಲಿ ಕೂಡ ಆಗಿತ್ತು. ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಗಾಳಿಯಲ್ಲಿ ಗುಂಡು ಹಾರಿಸಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಕೂಡ ಜನರನ್ನು ಚದುರಿಸೋದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಯುವಕನ ಮೇಲೆ ಗುಂಡು ಹಾರಿಸಿದ್ದು ಯಾರು ಹಾಗಾದರೆ? ಈ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇನಿದ್ರು ಅವರು ಹಾರಿಸಿರುವಂತಹ ಗುಂಡ, ಅಥವಾ ಪೊಲೀಸ್ ಅಧಿಕಾರಿಗಳು ಗೋಲಿಬಾರ್ ಏನಾದರೂ ಮಾಡಿದ್ರ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಅಥವಾ ಮತ್ಯಾವುದಾದ್ರೂ ಬೇರೆ ವ್ಯಕ್ತಿಗಳು ಗುಂಡು ಹಾರಿಸಿದಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವಾಂಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಬೇಕಾಗತ್ತೆ. ಒಂದು ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಗಲಾಟೆ ಆರಂಭ ಆಗಿದ್ದು ಎಲ್ಲಿಂದ? ಗಲಾಟೆ ಆರಂಭ ಆಗೋದಕ್ಕೆ ಮೂಲ ಕಾರಣೀಭೂತರು ಯಾರು? ಜೊತೆಗೆ ಜನರ ಮೇಲೆ ಗುಂಡು ಹಾರಿಸಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ಈ ಗೋಲಿಬಾರ್ ನಡೆದ ನಂತರ, ಅಂದರೆ ಗಾಳಿಯಲ್ಲಿ ಗುಂಡೇನು ಹಾರಿಸಲಾಯಿತು, ಅದಾದ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಸೆಲ್ ಕೂಡ ಪ್ರದರ್ಶನ ಮಾಡಿದರು. ಅಂದರೆ ಗುಂಡಿನ ಮೇಲೆ ಇರುವಂತಹ ಬಾಡಿ ಏನಿರುತ್ತೆ, ಕೇಸ್ ಏನಿರುತ್ತೆ, ಆ ಗುಂಡಿನ ಕೇಸನ್ನು ಕೂಡ ಪ್ರದರ್ಶನ ಮಾಡಿದರು. ಅದನ್ನು ಮಾಧ್ಯಮಗಳ ಎದುರು ಪ್ರಸ್ತುತಪಡಿಸಿದ್ರು. ಇದೇ ಸೆಲ್ಲು, ಇದೇ ಒಂದು ಬಾಡಿ, ಗುಂಡಿನ ಬಾಡಿ, ಇದರಿಂದ ಹಾರಿರುವಂತಹ ಗುಂಡಿನಿಂದಲೇ ಸಾವಾಗಿದೆಯಂತ ಅವರು ಒಂದು ಕಡೆ ಆರೋಪ ಮಾಡಿದರು. ಅದು ಯಾವ ಬಂದೂಕಿನಿಂದ ಫೈರ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಗೊತ್ತಾಗತ್ತೆ. ಬಾಡಿಗೆ ಹೊಕ್ಕಿದಂತಹ ಬುಲೆಟ್ ಯಾವುದು, ಜೊತೆಗೆ ಆ ಒಂದು ಬುಲೆಟ್ ಹಾರಿ ಹೋಗಿದ್ದು ಯಾವ ಬಂದೂಕಿನಿಂದ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಆದರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಎಲ್ಲ ವಿಸ್ತೃತವಾಗಿ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಯಾರದ್ದೋ ಒಬ್ಬರ ಪ್ರತಿಷ್ಠೆಗೆ, ಯಾರದ್ದೋ ಒಬ್ಬರ ರಾಜಕಾರಣಕ್ಕೆ, ಯಾರದ್ದೋ ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ಯಾರದ್ದೋ ಒಣ ಪ್ರತಿಷ್ಠೆಗೆ ಬಿದ್ದು ಒಬ್ಬ ಯುವಕ ಬಲಿಯಾಗಿದ್ದಾನೆ. ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಮತ್ತೊಂದು ಮಗದೊಂದು ಅಂತ ನಡೀತಾ ಇರಬೇಕಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಈಗ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಯಾರದ್ದೋ ಪ್ರತಿಷ್ಠೆ, ಯಾರದ್ದೋ ರಾಜಕೀಯ ಉದ್ದೇಶಕ್ಕಾಗಿ ಒಬ್ಬ ಯುವಕ ಬಲಿಯಾಗಿದ್ದಾನೆ. ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಎಫ್ಐಆರ್ ದಾಖಲಾಗಿದೆ. ಈಗ ಈ ಎಫ್ಐಆರ್ ಬಗ್ಗೆ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗಿದ್ದಾವೆ ಅಂತ? ಖಂಡಿತವಾಗ್ಲೂ ಸಂತೋಷ್, ನಾಳೆ ನಡಿಬೇಕಾಗಿರುವಂಥ ಏನು ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಬಳ್ಳಾರಿಯಾದ್ಯಂತ ಈಗಾಗಲೇ ಏನಿದೆ ಬ್ಯಾನರ್ಗಳ ಹಾವಳಿ, ಅಂದರೆ ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ರು. ನಾರಾ ಭರತ್ ರೆಡ್ಡಿ ಅವರ ಫಾಲೋವರ್ ಏನಿದ್ದಾರೆ ಅನೇಕ ಈ ಬಳ್ಳಾರಿ ಹೃದಯ ಭಾಗ ಹಿಡ್ಕೊಂಡು ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆಯೋ ಅಲ್ಲಿಂದ ಹಿಡಿದು ಸಾಕಷ್ಟು ಕಡೆ ಬ್ಯಾನರನ್ನು ಹಾಕ್ತಾ ಇದ್ರು. ಜೊತೆಗಾಗಿ ನಿನ್ನೆ ಸಂಜೆ 7 ಗಂಟೆಗೆ ಏನಿದೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಏನಂದ್ರೆ ಬ್ಯಾನರ್ ಹಾಕ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಗಲಾಟೆ ಆಯಿತು. ಆ ಗಲಾಟೆ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನ ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತೇನೆ. ನೀವು ಗಮನಿಸ್ತಾ ಇದ್ದೀರಾ, ಈಗ ಕೆಳಗಡೆ ಏನು ಬಿದ್ದು ಹೋಗಿದೆಯಲ್ಲ ಇದೇ ಬ್ಯಾನರ್. ಇದೇ ಬ್ಯಾನರ್ಗೆ ಹಾಕುವ ವಿಚಾರಕ್ಕೆ ಗಲಾಟೆ ಪ್ರಾರಂಭ ಆಗುತ್ತೆ. ಯಾವ ರೀತಿಯಾಗಿ ಗಲಾಟೆ ಆಗುತ್ತಂದ್ರೆ, ಒಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಏನಿದ್ದಾರೆ, ಸತೀಶ್ ರೆಡ್ಡಿ ಅವರೇ ಸ್ವತಃ ಬಂದು ಈ ಬ್ಯಾನರ್ ಅನ್ನ ಹಾಕ್ಸ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ಒಂದು 6 ಗಂಟೆಯಿಂದನೇ ಈ ಬ್ಯಾನರ್ ಗಲಾಟೆ ಪ್ರಾರಂಭ ಆಗುತ್ತೆ. ಒಂದು ಕಡೆ ಜನಾರ್ದನ್ ರೆಡ್ಡಿ
ರೆಡ್ಡಿ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂತ ಏನು ಕೆಲಸಗಾರ ಏನ್ತಾರೆ ಅವ್ರು ಬಂದು ಸರ್ ನೀವು ಯಾವುದೇ ರೀತಿಯಾಗಿ ಇಲ್ಲಿ ಬ್ಯಾನರ್ ಹಾಕಬೇಡಿ, ಇದು ನಮ್ಮ ಖಾಸಗಿ ನಮ್ಮ ಜಾಗ ಇದೆ, ಹೀಗಾಗಿ ನೀವು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಜಾಗ ಏನಿರುತ್ತೋ ಅಲ್ಲಿ ಬಂದು ನೀವು ಬ್ಯಾನರ್ ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಬ್ಯಾನರ್ ಹಾಕುವ ವಿಚಾರಕ್ಕೆ ಗಲಾಟೆಗಳು ಪ್ರಾರಂಭ ಆಗ್ತದೆ. ನಾವೀಗ ನಿಮ್ಗೆ ಇನ್ನೊಂದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ನೀವೇನು ಎದುರುಗಡೆ ಗಮನಿಸ್ತಾ ಇದ್ದೀರಲ್ಲ, ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರ ಮನೆ. ಈ ಗಲಾಟೆ ಪ್ರಾರಂಭ ಆಗ್ತಾ ಇದ್ದ ಹಾಗೆಲೇ ಶ್ರೀರಾಮುಲು ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಸತೀಶ್ ರೆಡ್ಡಿ ಏನಿದ್ದಾರೆ, ಜನಾರ್ದನ್ ಭರತ್ ರೆಡ್ಡಿ ಅವರ ಆಪ್ತರಾಗಿರುವಂತಹ ಸತೀಶ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಮಾತಿನ ಚಕಮಕಿ ಕೂಡ ಪ್ರಾರಂಭವಾಗುತ್ತೆ. ಮಾತಿನ ಚಕಮಕಿ ಹೋಗಿ ಮತ್ತೆ ವಾಗ್ವಾದ ಕೂಡ ಪ್ರಾರಂಭವಾಗುತ್ತೆ. ವಾಗ್ವಾದ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಗಲಾಟೆಗಳು ಪ್ರಾರಂಭ ಆಗುತ್ತೆ. ಗಲಾಟೆ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ PSI ಆಗಿರ್ಬೋದು, CPIಗಳು ಎಲ್ಲರೂ ಕೂಡ ಇದ್ರು. ಅವರನ್ನ ಹತೋಟೆ ತರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅತಿ ಹೆಚ್ಚಾಗಿ ಅಲ್ಲಿ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇರ್ತಾರೆ. ಒಂದು ಕಡೆ ರಾಮುಲು ಅವರ ಬೆಂಬಲಿಗರು ಕೂಡ ಬರ್ತಾರೆ ಮತ್ತು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಬರ್ತಾರೆ. ಅದಾದ ಮೇಲೆ ಗಲಾಟೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಯ ಅಂಗರಕ್ಷಕರು ಏನ್ ಮಾಡ್ತಾರೆ, ಖಾಸಗಿ ಅಂಗರಕ್ಷಕರು ಅವರು ಈ ಗಲಾಟೆಯನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಒಂದು ಫೈರಿಂಗ್ ಅನ್ನ ಮೇಲ್ ಮಾಡ್ತಾರೆ. ಫೈರಿಂಗ್ ಮಾಡ್ತಾ ಇದ್ದಾಗಲೇ ಅಲ್ಲಿಯೂ ಕೂಡ ಮೊಟ್ಟ ಮೊದಲನೇ ಹಂತದಲ್ಲಿ ಕಲ್ಲು ತೂರಾಟ ಏನಾಡುತ್ತೆ, ಕಲ್ಲು ತೂರಾಟ ಪ್ರಾರಂಭ ಆಗುತ್ತೆ. ಅದಾದ ಮೇಲೆ ಕಲ್ಲು ತೂರಾಟ ಆಗ್ತಾ ಇದ್ದ ಹಾಗೆ ಮತ್ತೆ ಈ ಗಲಾಟೆಯನ್ನ ಹತೋಟಿಗೆ ತರಬೇಕಂತ ಹೇಳ್ಬಿಟ್ಟು ಸ್ಥಳಕ್ಕೆ SP ಆದಂತ ಪ್ರವೀಣ್ ನುಜ್ಜೂರ್ ಏನಿದ್ದಾರೆ ಅವರು ಕೂಡ ಬರ್ತಾರೆ ಮತ್ತು DYSP SP ಸೇರಿದಂತೆ ಎಲ್ಲರೂ ಕೂಡ ಬಂದು ಗಲಾಟೆಯನ್ನ ನಿಲ್ಲಿಸುವ ಹಂತಕ್ಕೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಾನೀಗ ಈಗ ತೋರಿಸ್ತಾ ಇದೆಯನ್ನಲ್ಲ, ಈಗ ನೋಡ್ತಾ ಇರುವಂತ ಈ ದೃಶ್ಯ ಏನಿದೆಯಲ್ಲ, ಎರಡನೇ ಹಂತದ ಗಲಾಟೆ ಯಾವ ರೀತಿಯಾಗಿ ಪ್ರಾರಂಭ ಆಗಂತಂದ್ರೆ, ಜೊತೆಗೆ ನಾರಾ ಭರತ್ ರೆಡ್ಡಿ ಸೇರಿದಂತೆ ನಾರಾ ಭರತ್ ರೆಡ್ಡಿ ಅವರ ಫಾಲೋವರ್ಸ್ ಏನಿರ್ತಾರೆ ಈ ರಸ್ತೆಯ ಮುಖಾಂತರನೇ ಬರ್ತಾರೆ. ಮೊಟ್ಟ ಮೊದಲಿಗೆ ಈ ರಸ್ತೆಯ ಮುಖಾಂತರ ಬಂದು ಇಲ್ಲಿ ಜಮಾವಣೆ ಆಗ್ತಾರೆ. ಒಂದು ಕಡೆ ಜಮಾವಣೆ ಆದಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾಗಿ ಹಿಂದಕ್ಕೆ ಸರಿಯೋದಿಲ್ಲ. ನಾವು ಈ ಗಲಾಟೆ ಅಂದ್ರೆ ಯಾರು ಮೊಟ್ಟ ಮೊದಲಿಗೆ ಈ ಗಲಾಟೆಯನ್ನ ಪ್ರಾರಂಭ ಮಾಡಿದ್ರು ನಾವು ಹಿಂದಕ್ಕೆ ಸರಿಯೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ನಾರಾ ಭರತ್ ರೆಡ್ಡಿ ಸೇರಿದಂತೆ ಸತೀಶ್ ರೆಡ್ಡಿ ಮತ್ತು ಅನೇಕ ಆಪ್ತರು ಕೂಡ ಇಲ್ಲಿ ಬಂದಿರುವಂತದ್ದು ಕೂಡ ಇದೆ. ಈಗ ಬಂದಂತ ಸಂದರ್ಭದಲ್ಲಿ ಎರಡನೇ ಗಲಾಟೆ ಕೂಡ ಪ್ರಾರಂಭವಾಗುತ್ತೆ. ಕಲ್ಲು ತೂರಾಟ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅನೇಕ ಕಲ್ಲುಗಳನ್ನ ತೂರಾಟವನ್ನ ಪ್ರಾರಂಭ ಮಾಡ್ತಾರೆ. ಅದರಲ್ಲೂ ಸಾಕಷ್ಟು ಒಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ಫಾಲೋವರ್ಸು, ಇನ್ನೊಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಫಾಲೋವರ್ಸು, ಎರಡೂ ಗುಂಪುಗಳ ನಡುವೆ ಸಾಕಷ್ಟು ಕಲ್ಲು ತೂರಾಟ, ದೊಣ್ಣೆಯಿಂದ ಹೊಡೆಯೋದಾಗಿದೋ ಈ ರೀತಿ ಮಾಡ್ತಾನೆ ಹೋಗ್ತಾರೆ. ಈಗ ನೋಡ್ಬೋದಾಗಿದೆ ಈ ರಸ್ತೆ ಏನಿದೆಯೋ, ಈ ರಸ್ತೆಯಲ್ಲಿ ಸಾಕಷ್ಟು ಕಲ್ಲುಗಳಿತ್ತು, ಕಲ್ಲುಗಳು ಕೂಡ ಜಮಾವಣೆ ಆಗಿತ್ತು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫೈರಿಂಗ್ ಮಾಡಿದಂತ ಸಂದರ್ಭದಲ್ಲಿ ಫೈರಿಂಗ್ ಎಲ್ಲಿಂದ ಎಷ್ಟು ಫೈರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಸ್ಥಳಕ್ಕೆ ಬಂದಂತ ಪೊಲೀಸರು ಮತ್ತು FSL ನವರು ಕೂಡ ಮಾರ್ಕ್ ಅನ್ನ ಹಾಕಿದ್ದಾರೆ. ಇಲ್ಲಿ ಇದು 3ನೇ ಬುಲೆಟ್, ಇದು ಅದ್ರ ಪಕ್ಕದಲ್ಲೇ ಒಂದು ಕೂಡ ಇದು 2ನೇ ಬುಲೆಟ್. ಆಮೇಲೆ ಅಲ್ಲೇನಿದೆ CB1 ಅನ್ನುವಂಥದ್ದು ಏನಿರುತ್ತೋ ಫೈರ್ ಆದಂತ ಅವು ಎಲ್ಲೆಲ್ಲಿ ಫೈರ್ ಆದಂತ ಗುಂಡಿನ ಸಿಕ್ಕಿರ್ತಾವೋ ಅವುಗಳನ್ನ FSL ನವರು ಕೂಡ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಯಾವ ರೀತಿ ಗಲಾಟೆ ಪ್ರಾರಂಭ ಆಯ್ತು ಅನ್ನೋದನ್ನ ನಿಮಗೆ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಭಾಗದಲ್ಲಿ ಅಂದ್ರೆ ಈಗ ನಾನು ಈ ಕಡೆ ಏನ್ ತೋರಿಸ್ತಾ ಇದ್ದೀನಿ ನನ್ನ ಎಡಭಾಗದಲ್ಲಿ, ಈ ಭಾಗದಲ್ಲಿ ಏನಿದೆಲ್ಲ ಇಲ್ಲಿ ನಾರಾ ಭರತ್ ರೆಡ್ಡಿ ಅವರು ಸಹ ಇದ್ರು. ನಾರಾ ಭರತ್ ರೆಡ್ಡಿ ಅವರು ಫಾಲೋವರ್ಸು ಅವರೆಲ್ಲರೂ ಕೂಡ ಜೊತೆಗೆ ಇದ್ರು. ಇದೇ ಭಾಗದಲ್ಲಿ ಅಂದ್ರೆ ನನ್ನ ಬಲಭಾಗದಲ್ಲಿ ನಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಬಲಭಾಗದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಫಾಲೋವರ್ಸು, ಅವರ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಇಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಈಗ ನೋಡ್ಬೋದಾಗಿದೆ ಸ್ಥಳಕ್ಕೆ ಏನಂದ್ರೆ ಕಮಿಷನರ್ ಕೂಡ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಬಂದು ಜೊತೆಗೆ ವಿಜಯನಗರದ SP ಕೂಡ ಈಗಾಗಲೇ ಬಂದು ನಿನ್ನೆ ನಡೆದಂತ ಈ ಗಲಾಟೆ ಏನಿದೆ ಆ ಗಲಾಟೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ SP ಅಂದ್ರೆ ಈ ವಿಜಯನಗರ, ಕೊಪ್ಪಳ ಮತ್ತು ಬಳ್ಳಾರಿ ಅನೇಕ ಹಿರಿಯ ಅಧಿಕಾರಿಗಳು ಸಹ ಬರ್ತಾ ಇದ್ದಾರೆ ಮತ್ತು ಈ ಗಲಾಟೆಗೆ ಮುಖ್ಯ ಪ್ರಾರಂಭ ಆದಂತಹ ಹಂತಗಳು ಏನಿದೆ, ದಿನೇ ಸಾಕಷ್ಟು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಯಿತು. ಈಗಾಗಲೇ ಬ್ರೂಸ್ಪೇಟೆ ಏನಿದೆ, ಬ್ರೂಸ್ಪೇಟೆ ಪೊಲೀಸ್ ಠಾಣೆ ಏನಿದೆ, ಆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಸಹ ದಾಖಲಾಗಿದೆ. ಗಲಾಟೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ನೋಡ್ಬೋದು, ಈಗ ಸ್ಪಾಟಿಗೆ ಏನು ಕಮಿಷನರ್ ಅವರು ಸಹ ಬಂದಿದ್ದಾರೆ. ಕೆಲವೊಂದಿಷ್ಟು ಮಾಹಿತಿಗಳೇನೇ ನಾನು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಗಲಾಟೆ ಆದಂತಹ ಸಂದರ್ಭದಲ್ಲಿ ನೀವು ಇದ್ರಲ್ಲ ಮೇಡಮ್ ಅಂತ ಕೇಳ್ತಾ ಇದ್ರು. ಅವರು ಕೂಡ ಈಗ ಮಾತನಾಡ್ತಾ ಇದ್ದಾರೆ. ನಾನು ನಿಮ್ಗೆ ಇನ್ನೊಂದು ದೃಶ್ಯವನ್ನ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಏನ್ ನಿಮ್ಗೆ ತೋರಿಸ್ತಾ ಇದೀವೋ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ
ಯಾವ ರೀತಿಯಾದಂಥ ಗಲಾಟೆ ಪ್ರಾರಂಭ ಆಯಿತು. ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅವರ ಬ್ಯಾರಿಕೇಡ್ಗಳು ಏನಿರುತ್ತೋ ತಂತಿಯಿಂದ ಹಾಕಿರುವಂಥ ಈ ಬ್ಯಾರಿಕೇಡ್ಗಳು ಸಂಪೂರ್ಣವಾಗಿ ನೆಲಕ್ಕೆ ಬೀಳುವ ಹಂತದಲ್ಲಿ, ಅಂದ್ರೆ ನೀವೆಲ್ಲ ಸಾಕಷ್ಟು ಬಾರಿ ಫಿಲ್ಮಿ ರೀತಿಯಲ್ಲಿ ಘಟನೆಗಳನ್ನ ನೋಡಿರ್ಬೋದು. ನೈಜವಾಗಿ ಕೂಡ ಇದೇ ರೀತಿಯಾದಂತಹ ಘಟನೆ ಬಳ್ಳಾರಿಯಲ್ಲಿ ಒಂದು ಕೂಡ ಹೊಸ ವರ್ಷಕ್ಕೆ ಆಗಿದೆ ಅಂತ ಹೇಳ್ಬೋದು. ಇವೆಲ್ಲ ಬ್ಯಾರಿಕೇಡ್ಗಳನ್ನ ತಳ್ಳಾಟ ಮಾಡಲಾಗುತ್ತೆ. ಆ ಕಡೆ ಭಾಗದಿಂದ ಸುಮಾರು ಕಲ್ಲುಗಳು ಬರುತ್ತೆ. ಈ ಎಲ್ಲ ಪರಿಸ್ಥಿತಿಗಳನ್ನ ಹತೋಟಿಗೆ ತರುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು 4 ರಿಂದ 5 ಬಾರಿ ಗುಂಡನ್ನ ಮೇಲ್ಗಡೆ ಫೈರ್ ಮಾಡಲಾಗುತ್ತೆ. ಆ ಫೈರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಆಗದೆ ಇರುವ ನಿನ್ನೆ ಪೊಲೀಸರು ಸಹ ಸಾಕಷ್ಟು ಹತೋಟಿ ತರಕ್ಕೆ ರೆಡಿ ಮಾಡ್ಕೊಂಡ್ರು. ಆದ್ರೆ ಕೆಲವೊಂದಿಷ್ಟು ಯಾರೆಲ್ಲ ಫೈರ್ ಮಾಡ್ತಾ ಇದ್ರು, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆರೋಪವನ್ನ ನಾರಾ ಭರತ್ ರೆಡ್ಡಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಫೈರಿಂಗ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಮಾಡಿದ್ದಾರೆ, ಅವರಿಂದನೇ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾರಾ ಭರತ್ ರೆಡ್ಡಿ ಅವರು ಕೂಡ ಆರೋಪ ಮಾಡಿರುವಂತದ್ದು ಇದೆ ಅಂತಾನೆ ಹೇಳ್ಬೋದು. ನಾವೀಗ ನಿಮಗೆ ಇನ್ನೊಂದು ಪ್ರತ್ಯಕ್ಷವಾದಂತ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀವಿ. ಕೆಲವೊಂದಿಷ್ಟು ಏನು ಆ ಭಾಗದಿಂದ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರು ನಿಂತ್ಕೊಂಡಿದ್ದಂತ ಸ್ಥಳದಿಂದ ಬಂದಿರುವಂತ ಕಲ್ಲು ಮತ್ತೆ ಈ ಗ್ಲಾಸು ಯಾವ ರೀತಿ ಗ್ಲಾಸ್ಗಳಾಗಿ ಬಿದ್ದಿದೆ ನೋಡಿ, ಮತ್ತು ಕಟ್ಟಿಗೆ ದೊಣ್ಣೆ ದೊಡ್ಡದಾದಂತ ಕಲ್ಲುಗಳಾಗಿರ್ಬೋದು. ಕೆಲವೊಂದಿಷ್ಟು ಐಟಮ್ಸ್ಗಳಂದ್ರೆ ನೀವು ಯಾವುದು ಊಹಿಸಲ್ಲ. ಮೂವಿಯಲ್ಲಿ ಯಾವ ರೀತಿಯಾಗಿ ಗ್ಯಾಸ್ ಅನ್ನ ತುಂಬಿಬಿಟ್ಟು ಗ್ಲಾಸ್ಗಳನ್ನ ಎಸಿತಾರೋ, ಎಸೆದಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುವಂತ ಗ್ಲಾಸ್ಗಳಾಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಈ ರೀತಿಯಾದಂತ ಎಲ್ಲವನ್ನ ಇಲ್ಲಿ ತಗೊಂಡು ಬಂದಿದ್ರು. ಅಂದ್ರೆ ಈಗ ಭರತ್ ರೆಡ್ಡಿ ಅವರ ಕಡೆಯಿಂದ ಕೂಡ ಅವರೇ ಈ ಘಟನೆಗೆ ಮುಖ್ಯ ಕಾರಣ ಅನ್ನುವಂಥದ್ದನ್ನ ಜನಾರ್ದನ್ ರೆಡ್ಡಿ ಅವರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಜನಾರ್ದನ್ ರೆಡ್ಡಿ ಹೇಳೋದೇನೆಂದ್ರೆ, ನಾನು ಯಾವುದೇ ರೀತಿಯಾಗಿ ಇಂಥ ಕೆಲಸಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದನ್ನ ಆರೋಪ ಕೂಡ ನಾ ಮಾಡಿಲ್ಲ. ಹೀಗಾಗಿ ನನ್ನನ್ನ ಮುಗಿಸ್ಬೇಕನ್ನುವ ನಿಟ್ಟಿನಲ್ಲಿ ನಾರಾ ಭರತ್ ರೆಡ್ಡಿ ಈ ರೀತಿ ಪ್ರೀ ಪ್ಲಾನ್ ಮಾಡ್ತಾ ಇದ್ದಾನೆ. ಹೀಗಾಗಿ ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಯಾರೆಲ್ಲ ತಪ್ಪಿಸ್ತರಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಲಿ ಅನ್ನುವಂಥದ್ದನ್ನ ನಾರಾ ಭರತ್ ರೆಡ್ಡಿ ಕೂಡ ಹೇಳಿದ್ರು. ನಿಜಕ್ಕೂ ನಿನ್ನೆ ನಡೆದಂತ ಈ ಘಟನೆ ಇದೆಯಲ್ಲ, ಯಾವತ್ತೂ ಮರೆಯೋಕೆ ಆಗದೆ ಇರುವಂತ ಘಟನೆ. ಈ ಘಟನೆ ಒಳಗೆ ರಾಜಶೇಖರ್ ಅನ್ನುವಂತ ಕಾಂಗ್ರೆಸ್ನ ಕಾರ್ಯಕರ್ತ ಏನಿದ್ದಾನೆ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಇನ್ನು ನಾರಾ ಭರತ್ ರೆಡ್ಡಿ ಆಪ್ತರಾಗಿರುವಂತಹ ಏನು ಸತೀಶ್ ರೆಡ್ಡಿ ಏನಿದ್ರು ಅವ್ರಿಗೂ ಕೂಡ ಸಾಕಷ್ಟು ಗಾಯ ಆಗಿದೆ. ಅವರನ್ನ ಬೆಂಗಳೂರು ಆಸ್ಪತ್ರೆಗೆ ರವಾನಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರಿದ್ರು, ಅವರ ಕಾರ್ಯಕರ್ತರಿಗೂ ಕೂಡ ಕೆಲವೊಂದಿಷ್ಟು ಗಾಯಗಳಾಗಿದೆ. ಅವ್ರಿಗೆ ಕೂಡ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ನೀಡ್ತಾ ಇದ್ದಾರೆ. ನಿನ್ನೆ ನಡೆದಂತ ಈ ಗಲಾಟೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ರೂಸ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರಿಗೂ ಕೂಡ 11 ಜನರ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಸ್ಥಳಕ್ಕೆ ಕೂಡ ಕಮಿಷನರ್ ಕೂಡ ಭೇಟಿ ನೀಡಿದ್ರು. ಜೊತೆಗೆ ವಿಜಯನಗರದ SP ಆದಂತ ಜಾನ್ವಿ ಅವರು ಕೂಡ ಬಂದಿದ್ರು. ಜೊತೆಗೆ ಬಳ್ಳಾರಿ SP ಆದಂತ ಪ್ರವೀಣ್ ನುಜ್ಜೂರ್ ಆಗಿರ್ಬೋದು, ಅನೇಕ ಹಿರಿಯ ಅಧಿಕಾರಿಗಳು ಸಹ ಇಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಸದ್ಯ ಈಗ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸಂತೋಷ್ 10ವರೆಗೆ ಒಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇವರ ವಿರುದ್ಧವಾಗಿ ಸ್ಥಳೀಯ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರು ಸಹ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಗಳ ಮುಖಾಂತರ ಅವರ ಯಾವ ರೀತಿಯ ಮಾತುಗಳನ್ನು ಹೇಳ್ತಾರೆ ಅನ್ನುವಂತ ಪ್ರಶ್ನೆ ಇಲ್ಲಿಯ ಬಳ್ಳಾರಿಯ ಜನರಲ್ಲೂ ಕೂಡ ಮನೆ ಮಾಡಿದೆ. ಅದಲ್ಲ ಮೇಲೆ ಈಗಾಗಲೇ ಬಳ್ಳಾರಿ ಏನು ನಗರದಲ್ಲಿ ಏನಿದೆ 144 ಸೆಕ್ಷನ್ ಜಾರಿಯಾಗಿದೆ. ಯಾವುದೇ ರೀತಿಯಾಗಿ ಗುಂಪುಗಳ ಜೊತೆಯಾಗಿ ನಿಂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಸಾಕಷ್ಟು ಅವೇರ್ನೆಸ್ ಅನ್ನ ಮಾಡಿದ್ದಾರೆ. ಪ್ರತಿ ಏರಿಯಾದಲ್ಲಿ ಕೂಡ ನಿನ್ನೆ ಸೈರನ್ ಹಾಕುವ ಮೂಲಕ ಅವೇರ್ನೆಸ್ ಅನ್ನ ಕೂಡ ನಿನ್ನೆ ಪೊಲೀಸರು ಮಾಡಿದ್ದಾರೆ. ಯಾರು ಗುಂಪಾಗಿ ನಿಂತ್ಕೊಂಡ ಸಂದರ್ಭದಲ್ಲಿ ನಾವು ಅವರನ್ನ ಕಸ್ಟಡಿ ತಗೋಬೇಕಾಗತ್ತೆ, ಎನ್ಕ್ವೈರಿ ಮಾಡ್ತೀವಿ ಅನ್ನುವಂತ ಮಾತನ್ನ SP ಅವರು ಕೂಡ ಹೇಳಿರುವಂತದ್ದು. ಸದ್ಯ ಈಗ 11 ಜನರ ಮೇಲೆ FIR ದಾಖಲಾಗಿದೆ. ಈಗ ಘಟನೆಯ ಈಗ ಸಾಕಷ್ಟು ನಿಗಿ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸಂತೋಷ್, ಬಳ್ಳಾರಿ ಸದ್ಯಕ್ಕೆ. ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. FIR ದಾಖಲಾಗಿದೆ, ಏನು ಕ್ರಮ ಆಗುತ್ತೆ, ಗುಂಡು ಹಾರಿಸಿದವರು ಯಾರು, ಇದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ಈಗ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಒಂದೆಡೆ ಜನಾರ್ದನ್ ರೆಡ್ಡಿ ಅವರು, ಮತ್ತೊಂದೆಡೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಕರೆದಿದ್ದಾರೆ. ಹೀಗಾಗಿ ಕಾದು ನೋಡಬೇಕಾಗತ್ತೆ.